ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಮೇ 20 ಸೋಮವಾರದಂದು ಬೆಳಿಗ್ಗೆನೆ ಮೆಟೀರಿಯಲ್ಸ್ ಎಲ್ಲ ಬಂದಿದೆ, ನೋಡ್ತಾ ಇರಬಹುದು. ಸ್ನೇಹಿತರೆ, ಲಾಸ್ಟ್ ಒಂದು ವ್ಲಾಗ್ನ ನೀವು ನೋಡಿರ್ಬೋದು. ಸೊ ಭಾನುವಾರ 19ನೇ ತಾರೀಕು ಮಳೆ ಇತ್ತು ಅಂತ. ಸೊ ಇವತ್ತು ಸೋಮವಾರ 20ನೇ ತಾರೀಕು, ಇವತ್ತು ಕೂಡ ವಾತಾವರಣ ಹಾಗೆ ಇದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಸಮಯ 9:30 ಆಯಿತು. ಸೊ ಕೆಲಸದವರು, ಮೇಸ್ತ್ರಿ ಅವರೆಲ್ಲ ಬಂದರು. ಸೊ JCB ಅದೆಲ್ಲ ಪಿಲ್ಲರ ಅದೆಲ್ಲ ತೆಗ್ದಿತ್ತಲ್ಲ, ಪಾಯ ಎಲ್ಲ. ಸೊ ಅದನ್ನು ಕರೆಕ್ಟಾಗಿ ಒಂದು ಶೇಪಿಗೆ ತಗೋಬೇಕು. ಸೊ ಅದಕ್ಕೆ ಅಂತಲೇ ಒಂದಷ್ಟು ಆಳುಗಳನ್ನ ಮೇಸ್ತ್ರಿ ಬಿಟ್ಟಿದ್ರು. ಸೊ ಅವರೆಲ್ಲ ಅವತ್ತು ಕೆಲಸನ ಮಾಡ್ತಾ ಇರಿದ್ದಾರೆ, ನೋಡ್ತಾ ಇರಬಹುದು. ಮಡಗಿದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋ ಆಗ್ತಾ ಇದ್ರೆ ತುಂಬಾ ವೈರಲ್ ಆಗ್ತಾಯಿತ್ತು. ಅಂದರೆ 200+ ವ್ಯೂಸ್ ಎಲ್ಲ ಬರ್ತಾಯಿತ್ತು. ಆದರೆ ಲಾಸ್ಟ್ ಒಂದು ವ್ಲಾಗ್ನ ಯಾರು ಕೂಡ ನೋಡಿಲ್ಲ. ಸೊ ಅದು ಆ್ಯಕ್ಚುಲಿ ಯಾರು ಸಬ್ಸ್ಕ್ರೈಬರ್ಸ್ಗೆಲ್ಲ ತಲುಪಿಲ್ಲ ಅಂತ ಅನಿಸುತ್ತೆ. ಸೊ ನೀವೇನಾದರೂ ಈ ಒಂದು ವ್ಲಾಗ್ನ ನೋಡ್ತಾ ಇದ್ರೆ ದಯವಿಟ್ಟು ಆ ಒಂದು ವ್ಲಾಗ್ನ ಕೂಡ ನೋಡಿ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಸೋಮವಾರ ಮಧ್ಯಾಹ್ನ ನೋಡ್ತಾ ಇರ್ಬೋದು, ಮಳೆ ಬಂತು. ಸೊ ಕೆಲಸದವರು ಮಧ್ಯಾಹ್ನ 1:30ಗೆ ಊಟಕ್ಕೆ ಹೋಗಿದ್ರು. ಸೊ ಸಡನ್ನಾಗಿ ಎಲ್ಲ ಮಳೆ ಬಂದ್ರಿಂದ ಅವರು ಬರಲಿಲ್ಲ ಮತ್ತೆ ಕೆಲಸ. ಸೊ ಅಲ್ಲಿಗೆ ಸ್ಟಾಪ್ ಆಯಿತು. ಸೊ ಅದೆಲ್ಲ ಶೇಪ್ ಎಲ್ಲ ತಗೋತಿದ್ರು, ಪಾಯ ಇನ್ನು ಮುಂದೆ ಸಂಪೆಲ್ಲ ಮಾಡಬೇಕಾಗಿತ್ತಲ್ಲ. ಸೊ ಅಲ್ಲಿ ಪಾಯ ಎಲ್ಲ ನೀಟಾಗಿ ಶೇಪ್ ಎಲ್ಲ ತಗೋತಾಯಿದ್ರು. ಸೊ ಮಳೆ ಬಂದಿದ್ದರಿಂದ ಸೊ ಕೆಲಸ ಸ್ವಲ್ಪ ಡಿಲೇ ಆಯಿತು. ಸ್ನೇಹಿತರೆ, ಸಂಜೆ ಮಾವಿನ ಹಣ್ಣು ನಮ್ಮ ಮರದಲ್ಲೇ ಬಿಟ್ಟಿತ್ತಲ್ಲ, ಟೀ ಅದೆಲ್ಲ ಸ್ನ್ಯಾಕ್ಸ್ ಆಗಿ ತಗೋತಾ ಇದ್ದೀವಿ. ಸೊ ಮಳೆಗೆಲ್ಲ ಚೆನ್ನಾಗಿತ್ತು ಸ್ನೇಹಿತರೆ. ಸೋಮವಾರ ಹಾಗೆ ಮಧ್ಯಾಹ್ನದಿಂದ ಮಳೆ ಬಂತು ಅಂತ ಹೇಳಿದ್ನಲ್ಲ. ಸೊ ಇನ್ನು ಮಂಗಳವಾರ ಕೂಡ ಹಾಗೆ ಜಾಸ್ತಿ ಮಳೆ ಇತ್ತು. ಸೊ ಮಂಗಳವಾರ ಕೂಡ ಯಾರೂ ಬರಲಿಲ್ಲ ಸೊ ಕೆಲಸಕ್ಕೆ. ಸೊ ಇವಾಗ ನೀವು ನೋಡ್ತಿರುವಂಥದ್ದು ಬುಧವಾರ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಆ ಇಟ್ಟಿಗೆ ಬಂದಿದೆ ಸ್ನೇಹಿತರೆ. ಸ್ನೇಹಿತರೆ, ಹಾಗೆ 10 ಗಂಟೆ ಮೇಲೆ ಸಿಮೆಂಟ್ ಕೂಡ ಬಂತು, ನೋಡ್ತಾ ಇರಬಹುದು. ಸೊ ಸ್ನೇಹಿತರೆ, ಗೊತ್ತಿರೋ ಹಾಗೆ ಬುಧವಾರ ಸಿಮೆಂಟ್ ಬಂತು, ನೋಡ್ತಾ ಇರ್ಬೋದು. ಹಾಗೆಯೇ ಕೆಲಸದವ್ರು ಕೂಡ 9:30 ಮೇಲೆ ಬಂದರು. ಸೊ ಸಂಪನ್ನ ಮೊದಲು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು, ಸಂಪನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಿಂದೇನೋ ನೀವು ಹೋಗಿರಲ್ವಾ? ಇದೆಲ್ಲ ಫುಲ್ ಮಾಡಿದೆ. ಬೇಡ ಬೇಡ ಇನ್ನೊಂದು 5 ಕೊಡು.
ಸೊ ಸ್ನೇಹಿತರೆ, ಹಾಗೆ ಸಿಮೆಂಟ್ ಬಂತಲ್ಲ, ಸೊ ಹಾಗೇನೆ ಅವರೇ ಕಬ್ಬನ್ನ ಕೂಡ ತಂದು ಹಾಕಿದ್ರು. ಗೋಡೆ ಬರ್ತಲ್ಲ ಅದು ಸೊ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಬುಧವಾರ ಮಧ್ಯಾಹ್ನ. ಸೊ ನಮ್ಮ ಡ್ಯಾಡಿ ಕೂಡ ಸಹಾಯ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಹಾಗೆ ಮಧ್ಯಾಹ್ನ ಅವ್ರಿಗೆ ಟೀ ಬ್ರೇಕನ್ನು ಕೊಟ್ಟಿದ್ವಿ, ನೋಡ್ತಾ ಇರ್ಬೋದು. ಸೊ ಸ್ನೇಹಿತರೆ, ಕಬ್ಬಣ ಕೂಡ ಬಂತಲ್ಲ, ಸೊ ಅದಕ್ಕೆ ಸೇಫ್ಟಿಗೆ ಅಂತ ಲಾಕ್ ಹಾಕಬೇಕು. ಸೊ ಇನ್ನು ಗುರುವಾರನೇ ಪಿಲ್ಲರ್ ಎಲ್ಲ ರೆಡಿ ಮಾಡ್ಕೊಂಡು ನಿಲ್ಲಿಸ್ತಾರೆ ಅಲ್ವಾ, ಸೊ ಅದಕ್ಕೆಲ್ಲ ಸೇಫ್ಟಿನ ನಾವು ಲಾಕ್ ಹಾಕ್ಕೊಂಡು ಇಟ್ಕೋತಾ ಇದ್ದೀವಿ. ಸ್ನೇಹಿತರೆ, ಎಂದಿನಂತೆ ಸೊ ಬುಧವಾರ ಕೂಡ ಮಧ್ಯಾಹ್ನ ಆಗ್ತಾ ಬಂತು. ಸೊ ಮತ್ತೆ ಮೋಡ ಎಲ್ಲ ಬರ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ಇವತ್ತು ಕೂಡ ಮಳೆ ಬಂತು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಲಾಸ್ಟ್ನಲ್ಲಿ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಲಸದವರೆಲ್ಲ ಹೋದರು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಳೆ ಕೂಡ ಬರ್ತಾ ಇದೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಸಂಪಿನ ಸುತ್ತ ಚೀಲೆಗಳನ್ನೆಲ್ಲ ಹಾಕಿ ಮೇಲೆ ಕಲ್ಲಿಟ್ಟಿದ್ದೀವಿ. ಸೊ ಅದೇ ತಾನೇ ಎಲ್ಲ ಕೂಡಿಸಿ ಮಾಡಿದ್ದು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅದಕ್ಕೆ ಚೀಲ ಹಾಕಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮಳೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಮಳೆ ಸ್ನೇಹಿತರೆ. ಸೊ ಇನ್ನು ಗುರುವಾರನೇ ಪಿಲ್ಲರ್ ಎಲ್ಲ ನಿಲ್ಲಿಸ್ಬೇಕಾಗಿತ್ತು. ಸೊ ಏನಾಗುತ್ತೆ ಅಂತ ಮುಂದಿನೊಂದು ವ್ಲಾಗ್ನಲ್ಲಿ ನೋಡಿ ಸ್ನೇಹಿತರೆ, ಮಿಸ್ ಮಾಡಿದೆ ನೋಡಿ. ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಮಳೆ ಅಂತೂ 6 ಗಂಟೆವರೆಗೂ ಬಂತು. ಸೊ ನೋಡ್ತಾ ಇರ್ಬೋದು, ಸೊ ಕೊನೆಗೂ ನೀರು ತುಂಬಿಕೊಂಡೇ ಬಿಡ್ತು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅದೇ ತಾನೇ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಸೊ ಕೊನೆಗೂ ನೀರು ತುಂಬಿಡ್ತು. ಸೊ ನಾನು ಮತ್ತು ನಮ್ಮ ಡ್ಯಾಡಿ ಅದನ್ನೆಲ್ಲ ತಗೊಂಡು ಪಕ್ಕಕ್ಕೆ ಸುರಿತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಜಾಸ್ತಿ ಅಲ್ಲಿ ನೀರು ಇರಬಾರ್ದು ಅಂತ ಸೊ ಪಕ್ಕಕ್ಕೆ ಅದನ್ನು ಸುರಿತಾ ಇದ್ದೀವಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ 2 ದಿನದ ಒಂದು ಬ್ಲಾಗು. ಸೊ ತುಂಬಾ ಮಳೆ ಸ್ನೇಹಿತರೆ, ಮೈಸೂರಿನಲ್ಲಂತೂ ಕೇಳೋಂಗಿಲ್ಲ. ಸೊ ತುಂಬಾ ಮಳೆ. ಸೊ ಕೆಲಸಕ್ಕೂ ಕೂಡ ತೊಂದರೆ ಅಂತ ಅನಿಸ್ಬೋದು ನಿಮಗೆ. ಸೊ ಆದರೂ ಒಳ್ಳೆಯದೇ. ಸೊ ಮಳೆ ಬರೋದಂತ ಹೇಳಿದರೆ ಒಳ್ಳೆಯದೇ ಅಲ್ವಾ. ಸೊ ಭೂಮಿ ಕೂಡ ತುಂಬ ತಂಪಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.